ಮತ್ತೆ ಅಮೆರಿಕ ಇರಾನ್ ಯುದ್ಧ ನಡೀತಾ ಇದೆ, ಮತ್ತೆ ಸಂಕಷ್ಟ. ಸೊ ಸೆಂಟ್ರಲ್ ಗೌರ್ಮೆಂಟ್ ಯಾವ ರೀತಿ ಮಾಡ್ತಿದೆ? ನೋಡಿ ಇವರೇ, ನಮ್ಮ ದೇಶದ ವಿದೇಶಾಂಗ ನೀತಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಹಡ ಇಟ್ಟು ಬಂದಿದ್ದಾರೆ ಆಗಲೇ. ಹೋದ ಬಾರಿನೇ ನಮ್ಗೆ ಏನೇನು ಸಂಕಷ್ಟ ಎದುರಾಯಿತು ನಿಮ್ಗೆ ಗೊತ್ತಿದೆ. ಝೀರೋ ಪ್ರಿಪೇರ್ಡ್ನೆಸ್ ಇತ್ತು ನಮ್ಮ ದೇಶದಲ್ಲಿ. ಯಾವ ರೀತಿ ಇಂಧನ ಸಚಿವರು ದಾರಿ ತಪ್ಪಿಸಿದ್ರು ಪಾರ್ಲಿಮೆಂಟ್ನಲ್ಲಿ, ಅದು ಕೂಡ ಇದು ಇದೆ. $100 ಪರ್ ಬ್ಯಾರೆಲ್ ಇದ್ದಾಗ ಬೆಲೆ ಏರಿಕೆ ಮಾಡಿದ್ರು. ಅದು $40 ಇಳಿದಾಗ ಬೆಲೆ ಇಳಿಸಿಲ್ಲ. ನಮ್ಮ ವಿದೇಶಾಂಗ ಸಚಿವರು ಇದಾರೋ ಇಲ್ವೋ, ನೀತಿ ಇದೆಯೋ ಇಲ್ವೋ, ಪ್ರಧಾನಮಂತ್ರಿಯವರು ಹೋಗ್ಬಿಟ್ಟು ವಿದೇಶದಲ್ಲಿ ರೀಲ್ಸ್ ಮಾಡಕ್ಕಿದಾರಾ, ಏನು ನೀತಿ ಮಾಡಕ್ಕಿದಾರಾ, ಅದೇ ಗೊತ್ತಾಗ್ತಾ ಇಲ್ಲ ನಮಗೆ. ಹೇಳಿ, ಇಷ್ಟೊಂದು ದೇಶ ತಿರುಗಾಡಿದಾರ ಅಂತ ಹೇಳ್ತಾರಲ್ಲ, ಇಷ್ಟೊಂದು ಅವರಿಗೆ ಮೆಡಲ್ ಸಿಕ್ಕಿದೆ ಅಂತ ಹೇಳ್ತಾರಲ್ಲ, ಎಲ್ಲ ಉನ್ನತ ಸ್ಥಾನಮಾನ ಅಥವಾ ಪದವಿಗಳು ಏನು ಅಲ್ಲಿದೆ, ಅವರಿಗೆ ಮೆಡಲ್ ಸಿಗಬೇಕಾಗಿದೆ, ಎಲ್ಲನೂ ಕೊಟ್ಟಿದ್ದಾರೆ ಎಲ್ಲ ದೇಶದವರು. ನಮಗೇನು ಲಾಭ ಆಯಿತು? ಸರ್, ಬೆಳಗಾವಿ ಬೈಠಕ್ನಲ್ಲಿ ಜನಸಂಖ್ಯೆ ನಿಯಂತ್ರಣ ಆಗಬೇಕು ಅಂತ ಆಗ್ರಹನ RSS ಮಾಡಿದೆ. ಜೊತೆಗೆ ರಾಮ ಮಂದಿರಕ್ಕೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಅಂದರೆ ಕದ್ದಿದ್ದೀರ ಅಂತ ವಿಷಾದ ವ್ಯಕ್ತಪಡಿಸಿದ್ದಾರೆ ಅವರು. ಈಗ ಜನಸಂಖ್ಯೆ ನಿಯಂತ್ರಣ ಮಾಡೋದು ಅವ್ರು ಬ್ರಹ್ಮಚಾರಿಗಳಲ್ವ ಅವರು. ಬೇರೆಯವರಿಗೆ ಹೇಳ್ತಾರೆ ನೀವು 3 ಮಕ್ಕಳು ಹುಟ್ಟಿಸಿ 4 ಮಕ್ಕಳು ಹುಟ್ಟಿಸಿ ಅವ್ರಿಗೆ ಧರ್ಮ ರಕ್ಷಣೆಗೆ ಬಿಡಿ, ಗೋರಕ್ಷಣೆಗೆ ಬಿಡಿ ಅಂತ. ಇವರೆಲ್ಲ ಬ್ರಹ್ಮಚಾರಿಗಳಂತ ಹೇಳ್ಕೊಂಡು ಓಡಾಡ್ತಾರಲ್ಲ. ಏನು ಗೊತ್ತಿಲ್ಲಪ್ಪ, ಅವ್ರ ನೀತಿನಲ್ಲಿ ಸಾಕಷ್ಟು ಗೊಂದಲ ಇದೆ. ಅವರಿಗೆ ಗೊತ್ತಿಲ್ಲ ಅವರ ಸಂಸ್ಥೆ ಏನು ಮಾಡ್ತಾ ಇದೆ, ಹೇಗೆ ಮಾಡ್ತಾ ಇದೆ, ಅವರ ಸಂವಿಧಾನ ಏನಿದೆ ಅಂತ ಗೊತ್ತೇ ಇಲ್ಲ. ನೀವು ಅವ್ರ ಸಂವಿಧಾನ ತೆಗೆದು ಓದ್ಬಿಡಿ. ಅವ್ರದ್ದು ಸಾಕಷ್ಟು ವಿಷಾದ ಅಷ್ಟೇ ವ್ಯಕ್ತಪಡಿಸಿದ್ದಾರೆ ರಾಮ ಮಂದಿರ ದೇಣಿಗೆ ಆಕ್ರಮಿಸಿ. ನೋಡಿ, ಫಸ್ಟು ಒಪ್ಕೋಬೇಕು ಅವರಿಂದ ತಪ್ಪಾಗಿದೆ ಅಂತ. ತಪ್ಪಾಗ್ಬಿಟ್ಟು ಸಾರ್ವಜನಿಕರಲ್ಲಿ ಕ್ಷಮೆ ಕೇಳಬೇಕು. ಸುಮ್ಮನೆ ಯಾವುದೋ ಪ್ರೆಸ್ ನೋಟ್ ಕೊಡೋದಲ್ಲ ಅದು. ಎಲ್ಲ ಜನರು ಕೂಡ ಅಲ್ಲಿ VHP ಕಾರ್ಯಕರ್ತರು, ಪದಾಧಿಕಾರಿಗಳು, VHP ಅಧಿಕೃತ ಅಂಗಸಂಸ್ಥೆ RSSದು. VHP ಹುಟ್ಟಾಕಿದ್ದೆ RSS. ಒಫಿಷಿಯಲಿ ಅವರಿಗೆ ನೆಂಟಿದೆ, ಅಧಿಕೃತವಾಗಿ ಅವರೆಲ್ಲ ಸಂಬಂಧಿಕರೇ ಇದ್ದಾರೆ. ಎಲ್ಲರೂ ಅದ್ರ ಬಗ್ಗೆ ವಿಷಾದ ವ್ಯಕ್ತ ಅಲ್ಲ, ಡಿಸ್ಮ್ಯಾಂಟಲ್ ಮಾಡ್ಬೇಕು ನನ್ನ ಪ್ರಕಾರ ಅಂತ. ಪಬ್ಲಿಕ್ಲಿ ಯು ಶುಡ್ ಅಪೋಲಜೈಸ್. ಮಿಕ್ಕಿದೆಲ್ಲ ಪಬ್ಲಿಕಲ್ಲೇ ಮಾಡ್ತೀರಲ್ಲ. ಮೋಹನ್ ಭಾಗವತ್ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟರು ಕೇರಳನಲ್ಲಿ, ನಾವೇನು ಮುಚ್ಚುಮರೆ ಮಾಡ್ತೀವ ಅಂತ. ಇದ್ಯಾಕೆ ಮುಚ್ಚುಮರೆ ಮಾಡ್ತಾ ಇದ್ದೀರಾ? ಮತ್ತೆ ಪಬ್ಲಿಕಲ್ಲಿ ಬಂದು ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ, ಇವತ್ತೇನು ಕೋಟ್ಯಾಂತರ ಭಕ್ತಾದಿಗಳ ಮನಸ್ಸಿಗೆ ನೋವಾಗಿದೆ, ಘಾಸಿ ಆಗಿದೆ, ಅದಕ್ಕೆ ನಾವು ಕ್ಷಮೆ ಕೇಳ್ತೀವಿ ಅಂತ ಹೇಳಬೇಕು. ಮಿಕ್ಕಿದಕ್ಕೆ ಎಲ್ಲರೂ ಒಪಿನಿಯನ್ ಇದೆ. ಪಾಕಿಸ್ತಾನ ಜೊತೆ ಸಂಬಂಧ ಬೆಳೆಸ್ಬೇಕು ಅಂತ ಅವ್ರದ್ದು ಒಪಿನಿಯನ್ ಇದೆ ಅಲ್ಲ. ಆದರೆ ನರೇಂದ್ರ ಮೋದಿ ಅವರು ವಿದೇಶಾಂಗ ನೀತಿ RSS ಕೊಟ್ಟಿದ್ದಾರಾ? ಆರ್ಥಿಕ ಪರಿಸ್ಥಿತಿ ಬಗ್ಗೆ, ಉದ್ಯೋಗದ ಬಗ್ಗೆ, ಎಲ್ಲದ ಬಗ್ಗೆ ಒಪಿನಿಯನ್ ಇದೆ. ಇದ್ರ ಬಗ್ಗೆನೂ ಆಚೆ ಬಂದು ದಯವಿಟ್ಟು ಕ್ಷಮೆ ಕೇಳಿ ಜನರದ್ದು. ರಾಜಕಾರಣಿಗಳು, ಪೊಲೀಸರು ಈ ರೌಡಿ ಶೀಟರ್ಗಳ ಜೊತೆಲಿ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇರೋದು ಕಳೆದ ಒಂದಿಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀವಿ. ಮತ್ತೊಂದು ಲೇಟೆಸ್ಟ್ ಎಕ್ಸಾಂಪಲ್ ಯಲಹಂಕ ಲಿಮಿಟ್ಸ್ ಅಲ್ಲಿ ಅಲ್ಲಿನ ಶಾಸಕರು ಮತ್ತೊಬ್ಬ ರೌಡಿ ಶೀಟರ್ ಜೊತೆ ಕಾಣಿಸ್ಕೊಂಡಿದ್ದಾರೆ. ಈಗ ನಿಮ್ಗೆ ನೆನಪಿದ್ರೆ ಮೋದಿ ಅವರ ಲೈನಪ್ನಲ್ಲಿ ಯಾರಿದ್ರು? ಸೈಲೆಂಟ್ ಸುನಿಲ್, ನೆನಪಿದ್ಯಾ? ಪ್ರಧಾನಮಂತ್ರಿನೇ ಅದು ಮಾಡ್ತಾ ಇರ್ಬೇಕಾದ್ರೆ ಇವ್ರದೆಲ್ಲ ಏನಿದೆ? ಇವ್ರೆ ಪ್ರಧಾನಮಂತ್ರಿ ಅವ್ರದ್ದು ಎಕ್ಸ್ ಖಾತೆ ತೆಗೆದು ನೋಡಿ, ಯಾರ್ಯಾರಿಗೆ ಫಾಲೋ ಮಾಡ್ತಾರೆ, ಯಾರು ರೌಡಿ ಶೀಟರ್ಗಳಿದ್ದಾರೆ, ಯಾರು ಪ್ರಚೋದನೆ ಭಾಷಣ ಕೊಡ್ತಾರೆ, ಅದಕ್ಕೆಲ್ಲ ಟೈಮ್ ಇದೆ. ಸೊ ಇದೆಲ್ಲ ಪಾಪ ನಡೀತದೆ. ಯಾರೋ BJP ಶಾಸಕರು ಒಬ್ರಿಗೆ ಮಾಡಿದ್ರೆ ಅವರಿಗೆ ಮೇಲಿಂದಾನೇ ಇರೋದಲ್ವ ಇದು. ನಮ್ಮ ಅಧಿಕಾರಿಗಳಿಗೆ ಬಹಳ ಸ್ಪಷ್ಟವಾದಂಥ ಆದೇಶನ ನೀಡಿದ್ದೇನೆ. ನಮ್ಮ ಅಧಿಕಾರಿಗಳು ಈ ರೌಡಿ ಶೀಟರ್ಸ್ ಜೊತೆ ಊಟ ಮಾಡೋದು, ಕೇಕ್ ಕಟ್ ಮಾಡೋದು, ಅವ್ರ ಜೊತೆ ಕುಣಿದು ಕುಪ್ಪಳಿಸೋದು, ಅವೆಲ್ಲ ಮಾಡಿದ್ರೆ ಐ ವಿಲ್ ಟೇಕ್ ಎಕ್ಸ್ಟ್ರೀಮ್ಲಿ ಸೀರಿಯಸ್ ಆ್ಯಕ್ಷನ್. ಬೇರೆ ಯಾರೋ ರಾಜಕಾರಣಿ ಏನೇನು ಮಾಡ್ತಾರೆ ವೈಯಕ್ತಿಕ, ಅದಕ್ಕೆ ನಂಗೆ ಸಂಬಂಧ ಇಲ್ಲ. ನಮ್ಮ ಅಧಿಕಾರಿಗಳಿಗೆ ಆಗಲೇ ಇದು ಮೊದಲೇ ಮೀಟಿಂಗ್ನಲ್ಲೇ ಸೂಚನೆ ಕೊಟ್ಟಿದ್ದಾರೆ. ಯಾರಿಗೆ ನೀವು ಒಳಗೆ ಹಾಕಬೇಕು, ನೀವು ಅವ್ರ ಜೊತೆನೆ ಅವ್ರ ಹುಟ್ಟುಹಬ್ಬ ಆಚರಣೆ ಮಾಡೋದು, ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡೋದು, ಸೌಹಾರ್ದತೆ ಬೆಳೆಸಕ್ಕಂತ ಕೆಲವು ಅಧಿಕಾರಿಗಳು ಹೇಳ್ತಾರೆ. ಈ ರೀತಿ ನಾವು ಬೆಳೆಸೋದು ಸೌಹಾರ್ದತೆ ಯಾರ ಜೊತೆ? ಯಾರು ಸಮಾಜದಲ್ಲಿ ಶಾಂತಿಯನ್ನು ಕದಲ್ತಾ ಇದ್ದಾರೆ. ಸೊ ನಮ್ಮ ಇಲಾಖೆ ಸಂಬಂಧಪಟ್ಟಾಗೆ ಎಸ್ ವಿ ವಿಲ್ ಟೇಕ್ ಆಕ್ಷನ್ ಇಫ್ ದೇರ್ ಇಸ್ ಎನಿಥಿಂಗ್. ಮಿಕ್ಕಿದ ಯಾರು MLA ಯಾರ ಜೊತೆ ಇರ್ತಾರೆ ಅದು ನಮ್ಗೆ ಸಂಬಂಧ ಇಲ್ಲ. ನಿರ್ಭೀತ,
ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.